ಅನ್ಯಾಯ ದಬ್ಬಾಳಿಕೆ ವಿರುದ್ಧ ಭ್ರಷ್ಟಾಚಾರ ಸಾರುತ್ತಿರುವ ಈ ಭ್ರಷ್ಟ ಸರ್ಕಾರಕ್ಕೆ ನಮ್ಮ ಸಹಕಾರವಿಲ್ಲ. ಸ್ವತಂತ್ರರಾಗುವವರೆಗೂ ನಮಗೆ ಶಾಂತಿ ಇಲ್ಲ, ವಿಶ್ರಾಂತಿ ಇಲ್ಲ. ನಮ್ಮ ತನು ಮನ ಧನ ಎಲ್ಲ ಭಾರತಾಂಬೆಗೆ ಅರ್ಪಣ. ಭಾರತ್ ಮಾತಾ ಕಿ ಜೈ, ಮಹಾತ್ಮ ಗಾಂಧಿ ಕಿ ಜೈ, ಏನೇ ಬರಲಿ ಜಾತ್ರೆ ಮಾತಾಡ್ತಾ ಇದ್ದೀವಿ ಸಮಯ. ಘೋಷಣೆಗಳನ್ನ ಕೂಗಬಾರದು, ಗುಂಪುಗಾರಿಕೆ ಸೇರಬಾರದು, ಕೈಕಾಲು ಮುರಿದಾಕ್ಬಿಟ್ಟು ದೇವಸ್ಥಾನದ ಪೂಜೆಯನ್ನಷ್ಟೇ ಮಾಡಬೇಕು. ಮತ್ತೆ ಘೋಷಣೆ ಕೂಗಿದ್ರೆ ಮತ್ತೆ ಇದೆ ನಿಮಗೆ. ಈ ಸೂರು ಶೂರರ ನಾಡು, ಸ್ವಾತಂತ್ರ್ಯ ಪ್ರೇಮಿಗಳ ಎಂಬುದನ್ನ ನಾನೀಗ ಮನದಟ್ಟು ಮಾಡಿಕೊಳ್ಳಬೇಕಾಗಿದೆ. ಇನ್ನು ಮುಂದೆ ಸರ್ಕಾರದ ಯಾವ ಅಧಿಕಾರಿಯೂ ಈ ಸೂರಿಗೆ ಬರಕೂಡದು. ಇನ್ನು ಮುಂದೆ ಸರ್ಕಾರಕ್ಕೆ ನಮ್ಮ ಕಂದಾಯ ಕೊಡಕೂಡದು. ಈ ಷರತ್ತುಗಳು ನಿಮಗೆ ಒಪ್ಪಿಗೆ ತಾನೆ? ದೇಶವೆಲ್ಲವೂ ಸಹ ಸರ್ಕಾರದ ರಚನೆಯಾಗ್ತಾ ಇದೆ. ಈ ದಿನ ನಮ್ಮ ಈ ಸೂರಿನಲ್ಲಿ ಆ ಕೆಲಸ ಆಗಲೇಬೇಕು. ಈ ದಿನದಿಂದಲೇ ನಾವೆಲ್ಲರೂ ಸ್ವತಂತ್ರರು ಎಂಬುದನ್ನು ಘೋಷಿಸೋಣ. ಎಲ್ಲ ನಿಂತು ನಾವು ಪ್ರತಿಜ್ಞಾಬದ್ಧರಿಲ್ಲ. ನಿಮ್ಮ ಇಷ್ಟದಂತೆ ಆಗಲಿ, ನಾವು ಸ್ವತಂತ್ರರು. ಈ ಒಂದು ಇದಕ್ಕೆ ನಾವು ಯಾರಾದ್ರೂ ಒಬ್ಬ ಅಮಲ್ದಾರ್ನ, ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಆಯ್ಕೆ ಮಾಡ್ಕೋಬೇಕು. ಯಾರಾದ್ರೂ ಹಿರಿಯರಾದ್ರೆ ಒಳ್ಳೇದು, ತಾನೇ ಯಾಕಾಗಬಾರ್ದು? ದೊಡ್ಡವರು ಈ ಕಾರ್ಯವನ್ನ ವಹಿಸಿಕೊಳ್ಳುವುದರಿಂದ ತುಂಬಾ ತೊಂದರೆ ಇದೆ. ಅದೂ ಅಲ್ಲದೆ ಸರ್ಕಾರ ಅವರನ್ನು ಬೇಗ ಬಂಧಿಸಬಹುದು. ಹುಡುಗರ ಮೇಲೆ ಅಂತಹ ಶಿಕ್ಷೆಗಳನ್ನು ವಿಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೆಪ ಮಾತ್ರಕ್ಕೆ ಅವರುಗಳನ್ನು ನೇಮಿಸಿಕೊಂಡು ಎಲ್ಲಾ ಚಟುವಟಿಕೆಗಳನ್ನು ಅವರ ಹೆಸರಿನಲ್ಲಿ ನಾವೇ ನಡೆಸೋಣ. ಈಗ ನಮ್ಮ ಜಯಣ್ಣ ಅಮಲ್ದಾರ ಆಗ್ಲಿ. ನಮ್ಮ ಜಯಣ್ಣನ ಆಪ್ತ ಮಿತ್ರ ಮಲ್ಲಣ್ಣ ಇದ್ದಾನಲ್ಲ, ಅವನು ಸಬ್ ಇನ್ಸ್ಪೆಕ್ಟರ್ ಆಗ್ಲಿ. ಅಮಲ್ದಾರ ಜಯಣ್ಣನಿಗೆ, ಸಬ್ ಇನ್ಸ್ಪೆಕ್ಟರ್ ಮಲ್ಲಣ್ಣನಿಗೆ. ಅಮಲ್ದಾರ ಜಯಣ್ಣನಿಗೆ, ಸಬ್ ಇನ್ಸ್ಪೆಕ್ಟರ್ ಮಲ್ಲಣ್ಣನಿಗೆ. ಈಗ ನಾವೆಲ್ಲರೂ ನಿಂತು ಪ್ರತಿಜ್ಞೆಯನ್ನು ಮಾಡೋಣ. ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಅಮಲ್ದಾರ ಜಯಣ್ಣ, ಸಬ್ ಇನ್ಸ್ಪೆಕ್ಟರ್ ಮಲ್ಲಣ್ಣ, ಇವರ ಅನುಮತಿ ಇಲ್ಲದೆ ಈ ಸೂರಿಗೆ ಪ್ರವೇಶ ನೀಡುವುದಿಲ್ಲವೆಂದು ನಾವೆಲ್ಲರೂ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಹಾಗೂ ಇತರರು ಲಜ್ಜೆಗೆಟ್ಟ ಬ್ರಿಟಿಷ್ ಅಧಿಕಾರಿಗಳು ನಮ್ಮೂರಿಗೆ ಬರಲು ನಾವು ಬಿಡುವುದಿಲ್ಲವೆಂದು ಪ್ರತಿಜ್ಞೆಯನ್ನ ಮಾಡುತ್ತಿದ್ದೇವೆ.
ಕಡೆ ಸ್ವಾತಂತ್ರ್ಯದ ಚಳವಳಿ ಬಿರುಗಾಳಿಯಂತೆ ಹಬ್ಬಿತು. ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪುರುಷರಂತೆ ಸ್ತ್ರೀಯರೂ ಸಹ ಭಾಗವಹಿಸುತ್ತಿದ್ದರು. ಆದರೆ ಈ ಸನ್ನಿವೇಶದಲ್ಲಿ ಏನು ಹರಿಯದೆ ಗಾಂಧೀಜಿಯವರ ಧೋರಣೆಗಳನ್ನ ಸಹ ಹಲವಾರು ಹೆಂಗಸರು ಗಂಡಸರು ನೋಯಿಸಿಕೊಂಡು ಬಹಳ ದುಃಖ ಪಡುತ್ತಿದ್ದರು. ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವವರು, ಮನೆ ಕೆಲಸ ಮಾಡುವವರು, ಭತ್ತ ಕುಟ್ಟುವವರು, ಇನ್ನು ಹಲವಾರು ಹೆಂಗಸರು ಆಯಾ ದಿನದ ಚಳವಳಿ ಮತ್ತು ಸ್ವಾತಂತ್ರ್ಯದ ಚಳವಳಿಗಳನ್ನ, ರಾಜಕೀಯ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ರು. ಹಾಲಮ್ಮ, ಮಠದ ಚೆನ್ನಮ್ಮ, ಪಾರ್ವತಮ್ಮ, ಈ 3 ಹೆಂಗಸರು ಈ ಸೂರಿನಲ್ಲಿ ಶ್ರೀ ಸಮಾಜವನ್ನ ವೃದ್ಧಿ ಮಾಡ್ತಾ ಇದ್ರು. ಈ 3 ಹೆಂಗಸರು ತಾವು ಕೇಳಿದ್ದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಒನಕೆ ಓಬವ್ವ ಇವರ ಸಾಹಸದ ಕಥೆಗಳನ್ನು ಅಲ್ಲಲ್ಲಿ ಹೇಳಿಕೊಂಡು ಬಹಳ ಧೈರ್ಯವಾಗಿ ಸ್ಫೂರ್ತಿಯನ್ನ ಜನರಲ್ಲಿ ಉರಿದುಂಬಿಸ್ತಾ ಇದ್ರು. ಚಳವಳಿ ಈಗ ಎಲ್ಲೆಲ್ಲೂ ಶುರುವಾಗ್ಯದ. ಇಡೀ ದೇಶನೇ ಹೋರಾಟದಲ್ಲಿ ಮುಳುಗಾದ. ನಮ್ಮ ಕರ್ನಾಟಕದಲ್ಲಿ ಬಹು ಜೋರಾಗೈತಿ. ಯಾಕೆ ಪತ್ರಿಕೆ ನೋಡ್ತಿಲ್ಲೇನು ನೀನು? ಈ ಸರ್ಕಾರದವ್ರನ್ನೇ ಕೊಂದು ಸ್ವತಂತ್ರ ಯಾಕೆ ತಗೋಬಾರ್ದು ನಾವು? ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಂದ್ರೆ ಅಷ್ಟು ಸುಲಭ ಆಯ್ತಾ ಪಾರು? ಅವ್ರ ಹತ್ರ ಮದ್ದು ಗುಂಡು ಬಂದೂಕು ಎಲ್ಲ ಐತಿ. ನಮ್ಮ ಹತ್ರ ಏನೈತಿ? ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರು ಬಿಡುತ್ತಾ? ಬರೀ ಬಾಯಿ ಮಾತಿನಲ್ಲಿ ಸ್ವಾತಂತ್ರ್ಯ ಕೊಡಿ ಅಂದ್ರೆ ಏನು ಕೊಟ್ಟು ಬಿಡ್ತಾರ ಅವರು? ನೋಡ್ತಾರೋ ಬಿಡ್ತಾರೋ ಅದು ಬ್ಯಾರಿ ಮಾತು. ನಾವಂತೂ ಸದ್ಯಕ್ಕೀಗ ಗಾಂಧೀಜಿಯವ್ರ ಮಾತಿನಂತೆ ನಡ್ಕೊಳ್ಳೇಬೇಕು. ಗಾಂಧೀಜಿಯವ್ರಿಗೆ ಭಾರತ್ ಮಾತಾಕ್ಕೆ ವಂದೇ ಮಹಾತ್ಮ ಗಾಂಧೀಜಿಗೆ ವಂದೇ. ಆಗಸ್ಟ್ 17ನೇ ತಾರೀಕು ಬೆಂಗಳೂರಿನಲ್ಲಿ ದೊಡ್ಡ ಕ್ರಾಂತಿ ಆಯ್ತು. ರಸ್ತೆ ಮಧ್ಯೆ ಫಿರಂಗಿಗಳನ್ನ ತಂದು ಆರಿಸಿದ್ರು. ಆಗ 70-80 ಜನರ ಪ್ರಾಣ ಹೋಯ್ತು. ಶ್ರವಣ ಬೆಳಗೊಳದಲ್ಲಿ ಸಂತೆ ನಡೀತಿದ್ದಾಗ ಅಲ್ಲಿ ಗೋಲಿಬಾರ್ ಆಯ್ತು. ಅಲ್ಲಿದ್ದ ಎಷ್ಟೋ ರೈತರು ಕಂಗಾಲಾಗಿ ಓಡಿ ಹೋದರು. ಎಷ್ಟೋ ಜನ ಸತ್ತರು. ನಿಟ್ಟೂರಲ್ಲಿ ಗೋಲಿಬಾರ್ ಆಯ್ತು. ರೈಲ್ವೆ ಸ್ಟೇಷನ್ ಸುಟ್ಟೋಯ್ತು. ದಾವಣಗೆರೆಯಲ್ಲಿ ಉರಿ ಬಿಸಿಲಲ್ಲಿ ಗುಂಡು ಹಾರಿಸಿದ್ರು. ತರುಣ ರಾಗಪ್ಪ ಗುಂಡಿಗೆ ಬಲಿಯಾದ. ಇಂಥ ಅದೆಷ್ಟೋ ಸಾವಿರಾರು ಮಂದಿ ಜನಕ್ಕೆ ಹಿಂಸೆ ಕೊಟ್ಟ
ಕಂದಾಯ ಸರಿಯಾಗಿ ಕಟ್ಟಲೇ ಇಲ್ಲ. 2-3 ವರ್ಷದಿಂದ ಕಂದಾಯ ಜಮಾ ಆಗಲೇ ಇಲ್ಲ. ಈ ಕೂಡಲೇ ಶಿಕಾರಿಪುರದ ಟ್ರೆಜರಿಗೆ ಕಂದಾಯದ ಹಣ ಜಮಾ ಆಗ್ಬೇಕು. ಅವಶ್ಯಕತೆ ಇದ್ದ ಪಕ್ಷದಲ್ಲಿ ಪೊಲೀಸರನ್ನಾದ್ರೂ ಕರೆದುಕೊಂಡು ಹೋಗಿ ಒತ್ತು ವಸೂಲಿ ಮಾಡಿ ಅಂತ ಡೆಪ್ಟಿ ಕಮಿಷನರ್ ಅವರ ಆರ್ಡರ್. ಊರೊಳಗಡೆ ಹೋದ್ರೆ ಸುಮ್ಮನೆ ಬಿಡ್ತಾರ ಅಂತ ಏನ್ ಮಾಡ್ತಾರೆ? ಊರೊಳಗೆ ಹೋದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ನಮ್ ಕೈ ಕಾಲು ಮುರಿದು ಕೈ ಕೊಡ್ತಾರೆ. ಅದಕ್ಕೆ ಹೇಳಿದ್ದು ಈ ಸುರ್ಗೋ ಬೇಡ ಅಂತ. ನೋಡ್ರೆ ಯಾಕೆ ಅಂತಂದ್ರೆ ಒದರ್ಕೊಂಡು ಹೋಗಿ ಮುದ್ರಕೊಂಡು ಬರೋದು ಬೇಡ ಅಂತ. ಓ ಕುಲಕರ್ಣಿ, ನೀನು ಎಷ್ಟಾದ್ರೂ ಪುಳಿಚಾರೋ ನೀನು. ಹೇಳು, ನಾನು ನಿಂದೆ ಇರು, ನಾನು ಮುಂದೆ ಇರ್ತೀನಿ. ನೋಡೇ ಬಿಡೋಣ, ಬಾ ಹೋಗೋಣ. ನೀವ ನಮ್ಮಂತವ್ರು ಮುಂದೆ ತಳ್ಳಿ ನೀವು ಹಿಂದೆ ಇರ್ತೀರಾ ಅಷ್ಟೇ. ಲೋ ಕುಲಕರ್ಣಿ, ಈ ಸೂರಿನ ಜನ ಅಂದ್ರೇನು ಅತೀರದ ಮಹಾರಥರು ಅಂದ್ಕೊಂಡ್ಬಿಟ್ಟಿದೀಯ. ನಾನು ಕಾಣಿದಿ ಸೂರು ಸುಮ್ಮನೆ ಬಾ. ನೀವು ಹಿಂದೆ ಕಂಡಿರೋ ಈಶ್ವರೇ ಬ್ಯಾರೆ, ಈಗ ನೋಡೋ ಪಟ್ಟಿರೋ ಈಶ್ವರೇ ಬ್ಯಾರೆ. ಆ ಗಾಂಧೀಜಿ ಏನ್ ಮಾಟ ಮಂತ್ರ ಮೋಡಿ ಮಾಡವನೋ ಗೊತ್ತಿಲ್ವೋ. ಆ ಈರ್ಭದ್ರ ದೇವಸ್ಥಾನದ ಮುಂದೆ ಎಲ್ಲ ಜಮಾಯಿಸಿ ಸುಮ್ಮದಂಗ್ ಭಜನೆ ಮಾಡ್ಕೊಂಡು ಸ್ವಾತಂತ್ರ್ಯ ಬೇಕು, ಸ್ವಾತಂತ್ರ್ಯ ಬೇಕು, ಸ್ವಾತಂತ್ರ್ಯ ಬೇಕು ಅಂತ ಪೊಟ್ಟಿ ಹಿಡ್ಕೊಂಡು ಕೂತ್ಕೊಂಡವ್ರೆ. ಹೌದು, ನಡಿಯ ಹೋಗೋಣ, ನೋಡೇ ಬಿಡ. ಮನೆಯಲ್ಲಿ ಹೇಳ್ ಬಂದಿದ್ದೀರಿ ತಾನೇ? ಏನಂತ ಹೇಳ್ಬರೋದು? ಇದೀಗೆ ಸಾಮಾನು ಸರಂಜಾಮು ಸಿದ್ಧ ಮಾಡ್ಕೊಳ್ಳಿ ಅಂತ. ಯಾರ್ದು ತಿಥಿ? ಇನ್ಯಾರ್ದು? ನಮ್ಮದೇ. ಈ ಸೂರಿನ ವೀರ ಪುತ್ರರೇ, ವೀರ ಪುತ್ರಿಯರೇ, ಎಲ್ಲ ಕೇಳಿ. ದುರ್ಯೋಧನ ಮೋಸದ ಪಗಡೆಯನ್ನಾಡಿಸಿ ಪಾಂಡವರನ್ನು ಕಾಡಿಗೆ ಹಾಕಿದ. ಇದಕ್ಕೂ ಮುಂಚಿತವಾಗಿ ಭೀಮಸೇನನಿಗೆ ವಿಷವನ್ನು ಬೆರೆಸಿದ ಲಡ್ಡುಗಳನ್ನು ತಿನ್ನಿಸಿ ಆತನನ್ನು ನದಿಗೆ ಎಸೆದ. ಪಾಂಡವರನ್ನು ಅರಗಿನ ಮನೆಯಲ್ಲಿ ಕೂಡಿ ಹಾಕಿ ಬೆಂಕಿ ಹಚ್ಚಿ ಬೂದಿ ಮಾಡುವ ಕುತಂತ್ರ ನಡೆಸಿದ. ಇಷ್ಟೆಲ್ಲ ಮಾಡಿದ್ದು ಏತಕ್ಕೋಸ್ಕರ? ಅವರ ರಾಜ್ಯವೆಲ್ಲವೂ ತನಗೆ ಸೇರಬೇಕು. ಈ ಭೂಮಂಡಲದಲ್ಲಿ ತಾನೊಬ್ಬನೇ ಏಕ ಚಕ್ರವರ್ತಿಯಾಗಿ ಬಾಳಬೇಕು. ಉಳಿದವರೆಲ್ಲರೂ ತನ್ನ ಸೇವೆ ಮಾಡಬೇಕು, ಗುಲಾಮರತೆ ಬಾಳಬೇಕು ಎಂಬ ಸ್ವಾರ್ಥದಿಂದ. ಆದರೆ ಆದದ್ದೇನು? ಮಣ್ಣಿನ ವ್ಯಾಮೋಹದಿಂದ ಪಾಂಡವರೊಂದಿಗೆ ಯುದ್ಧ ಮಾಡಿದ ಕೌರವ ವಂಶ ಸಹಿತ ಮಣ್ಣಲ್ಲಿ ಮಣ್ಣಾಗಿ ಹೋದ. ಪಾಂಡವರನ್ನು ಓಡಿಸಬೇಕೆಂದು ಕುತಂತ್ರ ಮಾಡಿದ ಕೌರವ ಹೇಳ ಹೆಸರಿಲ್ಲದಂತಾದ. ಪಾಂಡವರು ಗೆದ್ದರು, ಸತ್ಯಕ್ಕೆ ಜಯವಾಯಿತು. ಇವರ ಗತಿ ಹೀಗಾಯಿತು. ಇನ್ನು ಹೆಣ್ಣಿಗಾಗಿ ಹೋರಾಡಿದವನ ಗತಿ ಏನು? ಸೀತಾಮಾತೆಯನ್ನು ಬಂಧಿಸಿದ ರಾವಣನೇನಾದ? ಹೆಣ್ಣಿನ ಕಾರಣದಿಂದಲೇ ಹತನಾದ. ಶತಕೋಟಿ ರಾಜರುಗಳು ಈ ಭೂಮಿಯನ್ನು ಆಳಿದ್ದಾರೆ. ಇಂದು ಈ ರಾವಣ ಕೌರವ ಅಂತವರು ಈ ಭೂಮಿ ಮೇಲೆ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ಬೇಕು ಎಂದು ಬೇಡಿದರೆ ಬೇಡಿಗಳನ್ನ ಬಂದೂಕುಗಳನ್ನ ತೋರಿಸುವ ರಾಕ್ಷಸರಿದ್ದಾರೆ. ಎಲ್ಲಿಂದಲೋ ಬಂದ ಕೆಂಪಮೂರ್ತಿಯವರು ತಲೆ ಮೇಲೆ ಏರಿ ಕೂತಿದ್ದಾರೆ. ನಮ್ಮ ಅನ್ನವನ್ನು ತಿಂದು ನಮಗೆ ದ್ರೋಹವನ್ನು ಬಗೆಯುತ್ತಿದ್ದಾರೆ. ಇಂತಹ ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಲ್ಲುವುದೇ ನಮ್ಮೆಲ್ಲರ ಸತ್ಯದ ಕರ್ತವ್ಯ.
ಏನ್ ಗೌಡ ಕುಲಕರ್ಣಿ ಒಟ್ಟಾಗಿ ಬಂದ್ಬಿಟ್ಟಿದ್ದೀರಾ? ಕಾಗಲಕಾಯಿಗೆ ಬೇವಿನಕಾಯಿ ಯಾವಾಗ ದಯಮಾಡಿಸಿದ್ದು? ನಾವು ಬಂದ ಅವಾಗ್ಲೇ ಅರ್ಧ ತಾಸ ಆತ್ರಿ, ಇಬ್ರು ಒಟ್ಟಿಗೆ ಬಂದ್ವಿ. ಊರಿನ ಪಟೇಲ ಶಂಭಗ, ಊರ್ ಮುಂದೆ ನಮ್ ಜನ ಕಾವಿದ, ಈ ದಿಕ್ಕಿನಲ್ಲಿ ನಾವು ಕಾವಿದ್ದೀವಿ. ನೀವು ಯಾವ ಕಡೆಯಿಂದ ಬಂದ್ರಿ ಅಂತ? ನೀವೆಲ್ಲ ಇಲ್ಲೇ ಇರ್ತೀರಾ ಅಂತ ಆ ಕಡೆಯಿಂದ ಬಂದ್ವಿ. ಅಗಸೆ ಬಾಗ್ಲಲ್ಲಿ ಬರೋದಕ್ಕೆ ನಾವೇನ್ ಪೆಪ್ರೆ? ಮತ್ತೆ ಎತ್ ಕಡೆಯಿಂದ ಬಂದ್ರು? ಊರಿಂದ ಕಡೆಯಿಂದ ಅಂದ್ವಿ. ಅಂತೂ ಬಹಳ ಕಷ್ಟ ಪಟ್ಕೊಂಡು ಬಂದಿದ್ದೀರಾ ಪಾಪ. ಯಾವ ಮಹತ್ತರವಾದ ಕೆಲಸಕ್ಕಾಗಿ ಇಷ್ಟು ಕೂರ್ತಾಗಿ ಬಂದಿದ್ದು? ಕುಲಕರ್ಣಿ ಗೌಡ್ರಿ ಇನ್ನೇನಿರುತ್ರಿ ಕೆಲಸ? ಕಂದಾಯ ವಸೂಲಿ. ಕಂದಾಯ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಏನ್ ಬೇಕಾದ್ರೂ ಮಾಡ್ತೀವಿ. ಏನ್ ಬೇಕಾದ್ರೂ ಮಾಡ್ತೀವಿ. ನಾವು ಯಾರ ಕಡೆಯಿಂದ ಬಂದಿದ್ದು ಗೊತ್ತಾ? ಸರ್ಕಾರ, ಬ್ರಿಟಿಷ್ ಸರ್ಕಾರ. ಕೊಡೋದಿಲ್ಲ ಅಂತಂದ್ರೆ ಅಮಲ್ದಾರ್ ಬರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ, ಪೊಲೀಸ್ ಬರ್ತಾರೆ, ವಸೂಲಿ ಮಾಡ್ತಾರೆ. ಬಂದಿರೋದಂತ ಎಷ್ಟು ಸೊಕ್ಕು ನಿಮ್ಗೆ? ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಸ್ವಲ್ಪ ನಾಲ್ಗೆ ಬಿಗಿಡ್ದು ಮಾತಾಡು. ನಾನು ಈಸೂರು ಸ್ವತಂತ್ರ ಸರ್ಕಾರದ ಅಮಲ್ದಾರ ಜಯಣ್ಣ. ನಾನು ಈಸೂರು ಸ್ವತಂತ್ರ ಸರ್ಕಾರದ ಸಬ್ ಇನ್ಸ್ಪೆಕ್ಟರ್ ಮಲ್ಲಣ್ಣ. ಇವನು ಅಮಲ್ದಾರ ಜಯಣ್ಣ, ಇವನು ಇನ್ಸ್ಪೆಕ್ಟರ್ ಮಲ್ಲಣ್ಣ. ಯಾವನ ನಿಮ್ಗೆ ನೇಮಕ ಮಾಡಿದ್ದು? ಎಳಗೆ ಅದಕ್ಕೆ ಈಸೂರು ಪ್ರಜೆಗಳೇ ನೇಮಿಸಿರೋದು. ಹೌದು. ನೀವಿಬ್ರು ಈ ಕೂಡಲೇ ನಿಮ್ ಕೆಲಸಗಳಿಗೆ ರಾಜೀನಾಮೆ ಕೊಡ್ಬೇಕು. ನಾವು ರಾಜೀನಾಮೆ ಕೊಡಲ್ಲ. ಅದೇನ್ ಮಾಡ್ಕೊಂತೀರಾ? ನಾವೊಂದ್ ಕೈ ನೋಡಿ ಬಿಡ್ತೀವಿ. ನಾವು ಕೊಡಲ್ಲ. ಯಾವ ಸರ್ಕಾರಿ ಅಧಿಕಾರಿಯೂ ಊರೊಳಗೆ ಬರ್ಕೊಡುದು. ಬಂದ್ರೆ ಗಾಂಧಿ ಟೋಪಿ ಧರಿಸೇ ಬರ್ಬೇಕು. ಹೌದು. ನಾವು ರಾಜೀನಾಮೆನೂ ಕೊಡಲ್ಲ, ಗಾಂಧಿ ಟೋಪಿನೂ ಧರಿಸಲ್ಲ. ಈಗ ನಾನು ಹೇಳ್ಕೊಟ್ಟೆ ಕೇಳು. ನೋಡ, ಈಗ ನಾನು ಹೇಳ್ಕೊಟ್ಟೆ ನೀನು ಹೇಳ್ಬೇಕು. ಹೇಳ್ಕೊಟ್ಟಂಗೆ ಹೇಳ್ಬೇಕು. ಒಂದೇ 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 ನನ್ನ ಮಕ್ಕಳನ್ನ ಕಂಪ್ಲೇಂಟ್ ಬರ್ದು ಮೆಣಸಿನ್ಕಾಯಿ ಹೊಗೆ ಹಾಕ್ಸಿ ಬೂಟ್ ಕಾಲ್ನಲ್ಲಿ ಹೊಡೆದು 1 2 3 ಅಂತ ಕಂಬಿಗಳು ನೆಡ್ಸಂಗ್ ಮಾಡಿದ್ರ ನಡಿಯ ಏನದು? ಇನ್ನು ಮುಂದೆ ಯಾವ ಸರ್ಕಾರಿ ಅಧಿಕಾರಿಗೂ ಈಸೂರು ಹೋಗ್ಬಿಡ್ದಂತೆ. ಹೋದ್ರೆ ಕೈ ಕಾಲು ಮುರಿದಾಕ್ತಾರಂತೆ, ಗಾಂಧಿ ಟೋಪಿ ಹಾಕ್ತಾರಂತೆ. ಈ ಸೂರಿನ ಜನಕ್ಕೆ ಅಷ್ಟು ಬಗೆರೇನಯ್ಯ? ಪದ್ಮಾಶುಳು ನನ್ನ ಕೈಗೆ ಸಿಗಬೇಕವರು. ಅಮಲ್ದಾರು ಇನ್ಸ್ಪೆಕ್ಟರ್ ಬಂದ್ರು ಬಿಡಲ್ವಂತೆ. ನನ್ನ ಕಂದಾಯ ಪುಸ್ತಕ ಹಣ ಎಲ್ಲ ಕಿತ್ಕೊಂಡು ರಾಜೀನಾಮೆ ಕೊಡಿ ಅಂತ ಕೇಳಿದ್ರು. ಹಣ್ಣುಗಾಯಿ
ರಾಜೀನಾಮೆ ಕೊಡ್ತಿದ್ರೆ ಏನ್ ಮಾಡ್ತಾರಂತ ಅವರು? ನಾನು ಅಮಲ್ದಾರ ಈಶ್ವರ್ಗೆ ಹೋಗ್ತೀವಿ, ನೀವು ನನ್ನ ಜೊತೆಯಲ್ಲಿ ಬನ್ನಿ. ನಾನ್ ನಿಮ್ಮನ್ನು ಚಾಡಿಗಳು ಕರ್ಕೊಂಡ್ ಬಂದಾರ ಅಂತ ಹೇಳಿ ಊರ್ ಮುಂದೆ ತರ್ಕಾದ ಕಟ್ಟಿಸ್ತಾರ ಅವ್ರು ಅಂತಕ್ಕೂ ಹೆಸರು ಅವ್ರು. ಮತ್ತು 12 ವರ್ಷದ ಸರ್ವಿಸ್ನಲ್ಲಿ ಇಂಥ ಅವಮಾನ ಕಂಡಿರಲಿಲ್ಲ. ಸ್ವತಂತ್ರ ಸರ್ಕಾರವಂತೆ, ಅದಕ್ಕೊಬ್ಬ ಅಮಲ್ದಾರನಂತೆ, ಒಬ್ಬ ಇನ್ಸ್ಪೆಕ್ಟರ್ ಅಂತೆ. ಕಳ್ಳನ ಮಕ್ಕಳು, ಸೂಳೆ ನನ್ನ ಮಕ್ಕಳು. ಬನ್ನಿ ನನ್ನ ಹಿಂದೆ, ನಾನು ಅಮಲ್ದಾರ ಬರ್ತೀವಿ, ನಮ್ಮ ಜೊತೆ ನೀವು ಬನ್ನಿ. ಜೊತೆಗೆ ಪೊಲೀಸು ಅಮಲ್ದಾರ ಬಂದವನಂತೆ. ಅಮಲ್ದಾರ ಜಯಣ್ಣ, ನನ್ನ ಮಕ್ಕಳು, ಅಳಕ ನನ್ನ ಮಕ್ಕಳು. ಸಮಾಧಾನ ಕೆಂಚೇಗೌಡ್ರೆ, ಸಮಾಧಾನ. ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮರಿ. ಯಾರು ಬರ್ದಿದ್ದು? ಸಮಾಧಾನ ಕೆಂಚೇಗೌಡ್ರೆ. ಏನ್ ಸಮಾಧಾನ ರೀ? ಹಿಂಗೆಲ್ಲ ಬರ್ದಿದ್ದಾರಲ್ರಿ, ಗೊತ್ತಾಗಲ್ಲನ್ರಿ? ಏನ್ ಆಟ ಆಡ್ತಾ ಇದ್ದೀರಾ? ನೋಡಿ ಅಮಲ್ದಾರ್ರೆ, ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರ. ನನ್ನ ಮಕ್ಕಳು. ಸಮಾಧಾನ ಕೆಂಚೇಗೌಡ್ರೆ, ಸಮಾಧಾನವಾಗಿರಿ. ಹೊಡೆದಾಟ ಬಡದಾಟ ನಮ್ಗೆ ಏನು ಬೇಡ. ನೀವು ಮ್ಯೂಸಿಕ್ಕು ಅಂತ ಡ್ರಾಮಾ ಆಡ್ಕೊಂಡು ಡ್ರಾಮಾ ಹೆಸರಲ್ಲಿ ನನ್ನ ಮಕ್ಕಳು, ನೀವು ನಿಮ್ದು ಇದೆ ಇಷ್ಟಪಟ್ಟು ನನ್ನ ಮಕ್ಕಳು ನಿಮ್ಮ ನೋಡ್ತೀನಿ ಮುಂದೆ ಮಾತಾಡೋ. ಸಮಾಧಾನ ಕೆಂಚೇಗೌಡ್ರೆ. ಅಮಲ್ದಾರ ಜಯ ಅಮಲ್ದಾರ ಜಯಣ್ಣ ಇನ್ಸ್ಪೆಕ್ಟರ್ ಸಮಾಧಾನ ಕೆಂಚೇಗೌಡ್ರೆ, ಸಮಾಧಾನ. ನೀನು ಡ್ರಾಮಾ ಹೆಸರು ಹೇಳ್ಕೊಂಡು ನಿಂದು ಕಿತಾಪತಿ ಇದೆ, ನನಗೆ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ, ನೋಡ್ ಬಂದಿನಿ. ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರ. ನಾನು ಮಾತ್ರ ಸ್ವತಂತ್ರ ಸರ್ಕಾರವಂತೆ ಅಮಲ್ದಾರ್ರೆ, ನೋಡಿದ್ರೆ ಅವ್ರು ಮಾಡ್ತಾ ಇರೋ ಕೆಲಸ. ಸಮಾಧಾನ ಕೆಂಚೇಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ, ಶಾಂತಿಯಿಂದ ಇರಿ. ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಎಲ್ಲ ಒಳಗೆ ಹಾಕು ಅವೆಲ್ಲ ಕಿತ್ತು ಸಾಕು. ಸಮಾಧಾನ 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 ಕೆಂಚೇಗೌಡ್ರೆ. ಒಂದಕ್ಕೆ ಇಟ್ರು ಮುಂದೆ ಶೂಟ್ ಮಾಡಿ ಸಾಕ್ತೀನಿ. ನಾನು ಯಾರು? ಕೆಂಚೇಗೌಡ. ಹೌದು, ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ. ನಾನು ಏನ್ ಮಾಡ್ತೀನಿ ಗೊತ್ತಾ? ನನ್ನ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಅಂದ್ರೆ ನಾನು ಶೂಟ್ ಮಾಡಿ ಸಾಕ್ತೀನಿ. ಮಾಡ್ಬಿಡಿ ಅವ್ರಿಗೆ. ಜನಗಳಿಗೆ ಕೈ ಎತ್ತು ಮುಗಿತೀನಿ, ಗಲಾಟೆ ನಿಲ್ಲಿಸ್ಬೇಡಿ. ಇಲ್ಲ ಅಮಲ್ದಾರ್ರೆ, ಇವ್ರು ಕೇಳಲ್ಲ, ಇವ್ರನ್ನ ಶೂಟ್ ಮಾಡ್ತೇನೆ. ಸಮಾಧಾನ ಕೆಂಚೇಗೌಡ್ರೆ. ಒಂದೇ
ಆ ಪಟ್ಟಿಯಲ್ಲಿ ಗುರ್ರಪ್ಪ, ಹಾಲಪ್ಪ, ಸೂರ್ಯನಾರಾಯಣಾಚಾರು, ಜಯಣ್ಣ, ಶಂಕರಣ್ಣ, ನಾನು, ನೀವು ಎಲ್ಲ ಇದೀವಂತೆ. ನಾಳೆ ನಮ್ಮೂರಿಗೆ ರಿಸರ್ವ್ ಪೊಲೀಸ್ ಬರುತ್ತಂತೆ. ದುರಂತ ನಡೆದ 11ನೇ ದಿನ ಎಷ್ಟೋ ಮನೆಗಳು ನೆಲಸಮಾದವು. ಶ್ರೀಮಂತರ ಮನೆಗಳು ಕನ್ನ ಒಡೆದು ಬಡವರ ಮನೆಗಳಿಗೆ ಬೆಂಕಿ ಬಿತ್ತು. ಅಡ್ಡಗಟ್ಟಿದ ಮುದುಕರನ್ನ, ಮಕ್ಕಳನ್ನ ಮೂಲೆಗೆ ತಳ್ಳಿ ಬಂದೂಕುಗಳನ್ನ ಎದೆಗೊಟ್ಟಿ ಎದುರಿಸಿದ್ರು. ಕಣ್ಣಿಗೆ ಕಂಡವರ ಕೈಗೆ ಕಬ್ಬಿಣದ ಬೇಡಿ ತೊಡಿಸಿ, ಲಾಠಿಯಿಂದ ತಿವಿಯುತ್ತ, ಬೂಟುಗಾಲಿನಿಂದ ಒದೆಯುತ್ತ ಕ್ಯಾಂಪಿಗೆ ಎಳೆದೊಯ್ದರು. ಬಣವೆ ಮನೆಗಳಿಗೆ ಬೆಂಕಿ ದೋಂದಿಗಳನ್ನ ಎಸೆದರು. ನಿಲ್ಲಲು ನೆಲೆ ಇಲ್ಲದಿದ್ದರೆ ಸ್ವಾತಂತ್ರ್ಯದ ಕಿಚ್ಚು ತಾನಾಗಿಯೇ ಸತ್ತು ಹೋಗುವುದು ಅಂತ. ಅವಮಾನಕರ ಸಂಗತಿ ಎಂದರೆ ನಮ್ಮವರೇ ಕೆಲವು ದೇಶದ್ರೋಹಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು. ಸೈತಾನರ ಕ್ರೂರ ಹಿಂಸೆ ದಬ್ಬಾಳಿಕೆಗಳು ಸತತವಾಗಿ ನಡೆದವು 15 ದಿನಗಳ ಕಾಲ. ಸ್ವತಂತ್ರ ವೀರರನ್ನ ಕ್ರಿಮಿನಲ್ ಕೈದಿಗಳೆಂದು ತೀರ್ಮಾನಿಸಲಾಯಿತು. ಪೊಲೀಸರ ಬಂದಿಖಾನೆ ಚಿತ್ರ ವಿಚಿತ್ರ ಹಿಂಸೆಗಳ ನರಕವಾಗಿತ್ತು. ಚೋಟುದ್ದ ಇಲ್ಲ, ನೀನು ಅಮಲ್ದಾರನು, ನೀನು ಸಬ್ ಇನ್ಸ್ಪೆಕ್ಟರು, ಎಷ್ಟು ಸೊಕ್ಕು ನಿಮಗ. ಒಂದರ ಮೇಲೊಂದರಂತೆ ಚಿಕ್ಕ ಪ್ರಾಯದ ಜಯಣ್ಣ ಮಲ್ಲಣ್ಣನಿಗೆ ಬಾಸುಂಡೆಗಳೆದ್ದು ಮೈಯೆಲ್ಲ ರಕ್ತ ಜಿನುಗುತ್ತಿತ್ತು. ಪೊಲೀಸ್ ಬಂದಿಖಾನೆ ಈ ಸೂರಿನ ವೀರರಿಗೆ ಚಿತ್ರ ವಿಚಿತ್ರ ಹಿಂಸೆಗಳನ್ನ ಕೊಡಲಾಗಿತ್ತು. ಕೆಲವರಿಗೆ ಬಟ್ಟೆ ಬಿಚ್ಚಿ ಬೆತ್ತಲೆ ಗಳಿಸಿ ಚಾವಟಿಗಳಿಂದ ಒಡೆದರು. ಕೆಲವರಿಗೆ ಮೂತ್ರ ಕುಡಿಸಿದರು. ಕೆಲವರನ್ನ ತಲೆ ಕೆಳಗಾಗಿ ಕಟ್ಟಿ ಮೆಣಸಿನಕಾಯಿ ಹೊಗೆ ಹಾಕಿದರು. 15 ಜನ ನಡೆಸುವಂತ ಸ್ಥಳಕ್ಕೆ 50 ಜನರನ್ನ ತುರುಕಿದ್ರು. ಗಾಂಧೀಜಿಯ ಕರೆಗೆ ಓಗಟ್ಟರು. ಹಿಂಸೆಗಳನ್ನ ಭಾರತಾಂಬೆ ಸ್ಮರಣೆ ಮಾಡುತ್ತಾ ಸಹಿಸಿದರು. ಈ ಸೂರಿನ ಸ್ವತಂತ್ರ ವೀರರು ದಿನಾಂಕ 1-3-1942 ಈ ಸೂರು ಪ್ರಜೆಗಳ ಸತತ ಪ್ರಯತ್ನದ ಪ್ರಾರ್ಥನೆ ವ್ಯರ್ಥವಾಯಿತು. ಕಾನೂನಿಗೆ ಕರುಣೆಯಲ್ಲಿ ಮರಣದಂಡನೆಯ ದಿನಾಂಕ ನಿಗದಿಯಾಗುವುದಕ್ಕಿಂತ 1 ದಿನ ಮುಂಚಿತವಾಗಿ ಹೈಕೋರ್ಟ್ ತೀರ್ಪು ಹೊರಬಿತ್ತು. ಈ ಸೂರಿನ ವೀರ ರೈವರನ್ನ ಗಲ್ಲುಗೇರಿಸಲಾಯಿತು. ಆ ದಿನ ಈ ಸೂರಿನ ಇತಿಹಾಸದಲ್ಲಿ ಮರೆಯಲಾಗದ ದಿನ. ಮೊದಲನೆಯ ದಿನ ಗುರ್ರಪ್ಪ, ಹಾಲಪ್ಪ. ಎರಡನೆಯ ದಿನ ಸೂರ್ಯನಾರಾಯಣಾಚಾರ್, ಮಲ್ಲಪ್ಪ. ಮೂರನೆಯ ದಿನ ಶಂಕರಪ್ಪನನ್ನ ಗಲ್ಲುಗೇರಿಸಲಾಯಿತು. ಹೀಗೆ 5-6 ವರ್ಷಗಳ ಕಾಲ ಈ ಸೂರಿನ ಗಂಡಸರು ತಲೆಮರೆಸಿಕೊಂಡು ಹೋದರು. ಸಿಕ್ಕಿದವರನ್ನ ಬಂಧಿಸಿದರು. ಈ ಸೂರಿನ ಹೆಂಗಸರಿಗೆ ಪೊಲೀಸರ ನರಕ ಯಾತನೆಯಾಯಿತು. ಆಗಸ್ಟ್ 15, 1947ರಂದು ಭಾರತದೆಲ್ಲೆಡೆ ತ್ರಿವರ್ಣ ಧ್ವಜ ಹಾರಿತು. ತಲೆ ಮರೆಸಿಕೊಂಡಿದ್ದ ಈ ಸೂರಿನ ಗಂಡಸರು ಮರಳಿ ಈ ಸೂರಿಗೆ ಬಂದರು.
ಜೈ ಬೋಲೋ